ಈ ಒಂದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ತುಮಕೂರು ವಿದ್ಯಾರ್ಥಿಯಿಂದ ಗಣರಾಜ್ಯೋತ್ಸವವನ್ನು ಕುರಿತು ಭಾಷಣ ಮಾಡಲಿದ್ದಾರೆ. ಆ ವಿದ್ಯಾರ್ಥಿ ವೇದಿಕೆ ಬಂದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ರಾಷ್ಟ್ರ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 22ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಶ ನೀಲಿ ಆಕಾಶವನ್ನು ಮುಟ್ಟಬೇಕು. ನಾನು ಸಾಧಿಸ್ತೀನಿ. ನಾನು ದೇಶಕ್ಕೆ ಮಾದರಿ ಆಗ್ತೀನಿ. ಶಾಲೆ ಒಳಗಡೆ ಹೋಗ್ತಾ ಇದ್ದಾನೆ. ಶಾಲೆಯಿಂದ ಹೊರಗೆ ಪುಸ್ತಕ ಅಂದ್ರೆ ನನಗೆ ಇಷ್ಟ. ನಾನು ಓದ್ತೀನಿ. ನಿಲ್ಲು, ಬಿಟ್ಬೇಡ ನನ್ನ, ದೂರ ನಿಂತ್ಕೋ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನಿನ್ನ ವಿದ್ಯಾಭ್ಯಾಸ
ನಾನೆಷ್ಟು ನಿನ್ನ ಹತ್ರ ಬರೋಕ್ಕೆ ಪ್ರಯತ್ನ ಪಡ್ತಿದ್ದೀನೋ ಅಷ್ಟೇ ಜನರು ನನ್ನನ್ನ ದೂರ ಮಾಡ್ತಿದ್ದಾರೆ. ಪರಪಂಚನಿ ಭೀಮಾ ನನ್ನ ಪರಪಂಚನಿ ಜಾತಿ ಹೆಸರಲ್ಲಿ ನಮ್ಮನ್ನ ಬೇರೆ ಮಾಡಿರೋದು ಯಾರು? ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಭೀಮಾ, ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕಿಡಬೇಡ. ನೀನಿಡೋ ಪ್ರತಿ ಹೆಜ್ಜೆಲೂ ಅಸಹಾಯಕರ ಗೆಲುವು ಇದೆ, ನೊಂದವರ ಸಂತೋಷ ಇದೆ, ಇವರೆಲ್ಲರ ಮುಂದಿನ ಭವಿಷ್ಯ ಇದೆ. ಅಪ್ಪ, ಮುಂದೆ ನಾನು ಎಂತ ಕೆಲಸ ಮಾಡ್ತೀನಿ ಅಂದ್ರೆ ಎಲ್ರೂ ಸಮಾನವಾಗಿ ಬದುಕ್ಬೇಕು, ಎಲ್ರಿಗೂ ನ್ಯಾಯ ಸಿಗೋ ತರ ಮಾಡಿ, ಎಲ್ರೂ ಭಯ ಇಲ್ಲದೆ ಬದುಕೋ ತರ ಮಾಡ್ತೀನಿ. ಭೀಮಾ, ಒಂದ್ ಮಾತನಾಡ್ಸ್ಕೊಡ್ತೀಯ? ನೀನು ಹೊರಡ್ಬೇಕು. ಯಾರು ಇಲ್ಲದೆ ಇರೋರ್ಗೋಸ್ಕರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ ಈಗ ದೂರವಾಗಿದೆ.